ನಮಸ್ಕಾರ ಚಿತ್ರದುರ್ಗ. ನಾಳೆ ಹಿಂದೂ ಮಹಾಗಣಪತಿ ಶೋಭಾಯಾತ್ರೆ ಇರೋದ್ರಿಂದ ಒಂದು ದಿವಸ ಹಿಂದ್ಗಡೆನೆ ಇಡೀ ಚಿತ್ರದುರ್ಗ ಫುಲ್ ಎಲ್ಲ ಕಡೆ ಡೆಕೋರೇಷನ್ ಮಾಡ್ತಾರೆ. ಸೊ ಈಗಲೂ ಅಷ್ಟೇ ಫುಲ್ ಎಲ್ಲ ಕಡೆ ಡೆಕೋರೇಷನ್ ಮಾಡಿದ್ದಾರೆ. ನಾಳೆ ಫುಲ್ ಶೋಭಾಯಾತ್ರೆ ನಡೆಯೋದ್ರಿಂದ ನಾಳೆ ಏನು ಡೆಕೋರೇಷನ್ ಅದೆಲ್ಲ ನೋಡೋಕ್ಕಾಗಲ್ಲ. ಅದಕ್ಕೆ ಒಂದು ದಿವಸ ಹಿಂದ್ಗಡೆನೆ ಈ ಥರ ರಾತ್ರಿ ಹೋಗ್ಬಿಟ್ಟು ಗಾಡಿಲಿ ಬೀಟ್ಸ್ ಹೊಡಿಬೇಕು. ಸೊ ನೋಡಿ ಯಾವ ಥರ ಡೆಕೋರೇಷನ್ ಮಾಡಿದ್ದಾರೆ, ಏನು ಕತೆ ಅಂತ ಇಡೀ ಸಿಟಿನ ಒಂದು ರೌಂಡ್ ಟೂರ್. ಬಂದ್ವಿ ನೋಡಿ ಮದಕರಿ ಸರ್ಕಲ್ ಹತ್ರ. ಡೆಕೋರೇಷನ್ ಮಾತ್ರ ನಿಜ ಏನು ಹೇಳಬೇಕು ಮಾತೇ ಇಲ್ಲ, ಸಿಕ್ಕಾಪಟ್ಟೆ ಸಕಲ ಮಾಡ್ಯಾರ. ಇಲ್ಲಿ ನೋಡಿ ನಮ್ಮ ಜನ ಕೂಡ ಹೆಂಗೆ ಬಂದಿದ್ದಾರೆ ಅಂತ. ಹಾಯ್ ಬ್ರೋ, ಹಾಯ್ ಹಾಯ್ ಹಾಯ್. ನೋಡಿ ಇವ್ರು ಇನ್ಸ್ಟಾಗ್ರಾಮಲ್ಲಿ ಲೈವ್ ಹೋಗ್ತಿದ್ದಾರೆ. ಹಾಯ್. ಇಲ್ಲಿ ನೋಡಿ ನಮ್ಮ ಜನ ಎಷ್ಟು ಜನ ಇದ್ದಾರೆ ಅಂದರೆ ಮದಕರಿ ಸರ್ಕಲ್ ಹತ್ರ. ನಾನು ಪ್ರತಿ ಸಲ ನೋಡ್ದಂಗೆ ಸ್ಟ್ಯಾಚು ಹತ್ರ ಸುತ್ತಮುತ್ತ ಲೈಟ್ ಹಾಕ್ಬಿಡೋರು. ಬಟ್ ಈ ಸಲ ಇನ್ನೂ ಸ್ವಲ್ಪ ಅಟ್ರಾಕ್ಟಿವ್ ಆಗೋದು ಏನು ಅಂದರೆ ಒಂದು ಆದಿಯೋಗಿ ಸ್ಟ್ಯಾಚು ಹಾಕಿದ್ದಾರೆ. ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಡ್ತು. ಈ ಸ್ಟ್ಯಾಚು ಬಂದು ಇರೋದು ಕೊಯಮತ್ತೂರಲ್ಲಿ ಒಂದಿದೆ, ಬಿಟ್ಟು ಚಿಕ್ಕಬಳ್ಳಾಪುರದಲ್ಲಿದೆ. ಇಶಾ ಫೌಂಡೇಶನ್ ಅವ್ರದ್ದು ಆದಿಯೋಗಿ ಸ್ಟ್ಯಾಚು. ಈಗ ಅದೇ ಸ್ಟ್ಯಾಚು ನಮ್ಮ ಚಿತ್ರದುರ್ಗದಲ್ಲಿ ಹಾಕಿರೋದು ಒಂಥರ ಖುಷಿ ಪಡುವಂಥ ಸುದ್ದಿ. ಯಾವಾಗಲೂ ಶಿವನ್ ಮುಂದೆ ನಂದಿ ಹೆಂಗಿರಬೇಕು ಅಂತಾರೋ, ಇಲ್ಲಿ ನೋಡಿ ಸ್ಟ್ಯಾಚು ಮುಂದೆನೂ ನಂದಿ ಇದೆ. ನೋಡಿ ಎಲ್ಲ ಕಡೆ ಕೇಸರಿ ಬಾವುಟ ಹಾಕಿದ್ದಾರೆ. ನಾಳೆ ಜೈ ಶ್ರೀರಾಮ್, ಜೈ ಆಂಜನೇಯ, ಜೈ ಬಜರಂಗಿ ಅಂತ ಹೇಳ್ಕೊಂಡು ಮೆರವಣಿಗೆ ಮಾಡ್ತಾ ಇರೋದೆ. ಇಲ್ಲಿ ನೋಡಿ ಪೊಲೀಸ್ ಸ್ಟೇಷನ್ ಹತ್ರ ಬಂದ್ವಿ. ಪೊಲೀಸ್ ಸ್ಟೇಷನ್ ಅಂದರೆ ಇದು ಪಕ್ಕ ಪೊಲೀಸ್ ಸ್ಟೇಷನ್ ಇರೋದು. ಇದು ಬಂದು ಅಂಬೇಡ್ಕರ್ ಸರ್ಕಲ್ಲು ಪಕ್ಕದಲ್ಲೇ ಪೊಲೀಸ್ ಸ್ಟೇಷನ್ ಇರೋದು. ಅದಕ್ಕೆ ಪೊಲೀಸ್ ಸ್ಟೇಷನ್ ಹತ್ರ ಬಂದ್ವಿ ಅಂತ ಅಂದೆ. ಬನ್ನಿ ಈಗ ಹಂಗೆ ಮುಂದ್ಗಡೆ ಹೋಗೋಣ. ಮೈನ್ ಸರ್ಕಲಲ್ಲಿ ಏನು ಯಾವ ಥರ ಡೆಕೋರೇಷನ್ ಮಾಡ್ಯಾರೆ ಏನು ಅಂತ ನೋಡೋಣ. ಫುಲ್ ನೋಡಿ ಲೈಟಿಂಗು, ಕೇಸರಿ ಬಾವುಟ.
ನೋಡಿ ಇದಕ್ಕೆ ಅನ್ನೋದು ದುರ್ಗಾ ನಮ್ಮ ಸ್ವರ್ಗ ಅಂತ. ನೋಡಿ ಎಲ್ಲ ಕಡೆ ಲೈಟಿಂಗು, ನಮ್ಮ ಜನ, ಇದಕ್ಕಿಂತ ಇನ್ನೇನು ಬೇಕು ಗುರು ಒಂದು ಊರಲ್ಲಿ. ಹಾಯ್ ಬ್ರೋ. ನೋಡು ಗುರು, ಎಲ್ಲಾದ್ರೂ ಹೋಗ್ಬೇಕಾದ್ರೆ ಈ ಥರ ಹುಡುಗರು ಮಾತಾಡಿಸ್ತಾರೆ. ನಮ್ಮ ದುರ್ಗದಲ್ಲಿ ಇದಕ್ಕಿಂತ ಖುಷಿ ಪಡ್ಬೇಕಾಗಿರೋದೇನಿದೆ? ಹಾಯ್ ನೋಡಿ, ಇದಕ್ಕಿಂತ ಇನ್ನೇನು ಖುಷಿ ಪಡ್ಬೇಕು ಹೇಳಿ. ಎಲ್ಲಾದರೂ ಹೋದರೆ ಒಂದು 4 ಜನ ಮಾತಾಡಿಸ್ಬೇಕು ಪ್ರೀತಿಯಿಂದ. ನಮ್ಮ ದುರ್ಗದಲ್ಲಿ ಅದೆಲ್ಲ ಸಿಗ್ತಿದೆ. ಅದಕ್ಕೆ ಹೇಳೋದು ನಮ್ಮ ದುರ್ಗನೇ ನಮ್ಮ ಸ್ವರ್ಗ ಅಂತ. ಬನ್ನಿ ಈಗ ಲೈಟಿಂಗ್ ನೋಡೋಣ ಮುಂದೆ ಹೆಂಗಿದೆ ಏನು ಅಂತ. ಬಂದ್ವಿ ಈಗ ಮೇನ್ ಸರ್ಕಲ್ ಹತ್ರ. ನಾನು ಸ್ವಲ್ಪ ಮುಂದೆ ಗುರು, ಈ ಸಿಗ್ನಲ್ ಹಾಕ್ಬಿಟ್ಟು ಸವಾಸ ಬೇಡ ನಮ್ಮ ಊರಲ್ಲಿ. ಬಂದ್ವಿ ನೋಡಿ ಸರ್ಕಾರ ಹತ್ರ. ಇನ್ನೇನು ಬಂದ್ವಿ. ಹಬ್ಬ ಅಂತ ಸಿಕ್ಕಾಪಟ್ಟೆ ಜನ ಗುರು ಊರಲ್ಲಿ. ಸ್ವಲ್ಪ ಟ್ರಾಫಿಕ್ಕು. ಬೆಂಗಳೂರು ಅಷ್ಟೇನು ಟ್ರಾಫಿಕ್ ಇಲ್ಲ, ಅದನ್ನು ಕಂಪೇರ್ ಮಾಡಿದ್ರೆ ನಮ್ಮೂರು ಬೆಸ್ಟಲ್ಲೇ ಬೆಸ್ಟು ನಮ್ಮೂರು. ಯಾಕೆಂದರೆ ಬೆಂಗಳೂರು ಥರ ಟ್ರಾಫಿಕ್ ಎಲ್ಲ ಏನಿಲ್ಲ. ಸ್ವಲ್ಪ ಹಬ್ಬ ಅಂತ ಜನ ಅಷ್ಟೇ. ಇನ್ನೇನು ಬಂದ್ವಿ ಬಿಡಿ ಸರ್ಕಲ್ ಹತ್ರ. ಬಂದ್ವಿ ನೋಡೋಣ. ಸರ್ಕಲ್ ಹತ್ರ ಇದೇ ಮೇಯ್ನ್ ಅಟ್ರಾಕ್ಟ್ ಗುರು. ಯಾಕೆಂದರೆ ಇಡೀ ಸಿಟಿ ಸೆಂಟ್ರೇ ಆಗೋದಿದು. ಅದಕ್ಕೆ ಇಲ್ಲಿ ಯಾವ ಥರ ಡೆಕೋರೇಷನ್ ಮಾಡ್ಯಾರ ಅಂತ ನೋಡ್ಬೇಕಂತ ಸ್ವಲ್ಪ ಕುತೂಹಲ ಜಾಸ್ತಿನೇ ಇದೆ. ಇನ್ನೇನು ಬಂದ್ವಿ. ಹೋಗ್ಬಿಡು ಸ್ವಲ್ಪ ಬೇಗ. ಬಂದ್ವಿ. ಯಪ್ಪ ಹೋಗ್ರೋ ಬೇಗ. ಟ್ರಾಫಿಕ್ ಗುರು. ಕಾರಲ್ಲಿ ಬಂದು ಸವಾಸ ಬೇಡ. ಬೈಕಲ್ಲಿ ಬಂದರೆ ಸುಮ್ಮನೆ ಹಂಗೆ ಹಿಂಗೆ ನುಕ್ಕೊಂಡು ಹೋಗ್ಬಿಡ್ಬೋದಿತ್ತು. ಬಂದ್ವಿ ನೋಡಿ ಸರ್ಕಲ್ ಹತ್ರ. ಏನು ಗುರು ಲೈಟಿಂಗು. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು ಲೈಟಿಂಗ್ ಅನ್ನೋದಕ್ಕಿಂತ ಫುಲ್ ಕೇಸರಿಲಿ ಕವರ್ ಮಾಡಿದ್ದಾರೆ ನೋಡಿ ಮೇಲ್ಗಡೆ ಫುಲ್ ಲೈನ್ಸು. ಈ ಕೇಸರಿ ಬಣ್ಣದಲ್ಲಿ ಮಾಡೋದು ಏನೋ ಒಂಥರ ಖುಷಿ. ಯಾಕೆ ಹೇಳಿ? ಕಮೆಂಟ್ ಹಾಕಿ ನೋಡೋಣ ಯಾಕೆ ಅಂತ. ಇಲ್ಲಿ ನೋಡಿ ನಮ್ಮ ಭಾರತ ಮಾತೆ, ಈ ಕಡೆ ನಮ್ಮ ಆಂಜನೇಯ ನಮ್ಮ ಬಾಸ್ ಇದ್ದಾರೆ, ಮತ್ತು ಹೋಮ್ ಕೆಳಗಡೆ ಇದು ಅಷ್ಟೇ. ಮತ್ತು ಈ ಕಡೆ ನೋಡಿ ಜೈ ಶ್ರೀರಾಮ್ ಹೇಳದ್ನಲ್ಲ, ನಮ್ಮ ಪ್ರಭು ಶ್ರೀರಾಮ್ ಅವರು ಕೂಡ ಇದ್ದಾರೆ ಇಲ್ಲಿ. ಆ ಕಡೆ ಗಣೇಶ ಇರ್ತಾನೆ. ಯಾಕೆ ಹೇಳಿ? ಇದು ಗಣೇಶನ ಹಬ್ಬ ಅಲ್ಲ, ಅದಕ್ಕೆ. ಮೊದಲು ನಾವೊಬ್ಬರು ಭಾರತೀಯರು, ಆಮೇಲೆ ಆಂಜನೇಯ ಭಕ್ತರು, ಜೈ ಶ್ರೀರಾಮ್, ಆ ಕಡೆ ಗಣೇಶ ಇರ್ತಾನೆ. ಯಾಕೆಂದರೆ ಇದು ಗಣೇಶನ ಹಬ್ಬ ಗುರು, ಅದಕ್ಕೆ ಅವನು ಇರಲೇಬೇಕು ನಮ್ಮ ಗಣೇಶ. ಹೆಂಗೆ ಕಾಣ್ತಿದ್ದೀನಿ ಹೀಗೆ ಕಾರ್ ಮೇಲೆ. ಈಗ ಬನ್ನಿ ಹಂಗೆ ಮುಂದಕ್ಕೆ ಹೋಗೋಣ. ಈಗ ಕನಕ ಸರ್ಕಲ್ ಹತ್ರ ಹೋಗ್ಬಿಟ್ಟು ವೀಡಿಯೋನ ಎಂಡ್ ಮಾಡೋಣ. ಕನಕ ಸರ್ಕಲ್ ಅಂದರೆ ಯಾವ್ದು ಹೇಳಿ? ಅದೇ ರ್ಯಾಲಿ ಯಾವ ಪಾಯಿಂಟಲ್ಲಿ ಸ್ಟಾರ್ಟ್ ಮಾಡಿದ್ವೋ ಅದೇ ಜಾಗ ಕನಕ ಸರ್ಕಲ್ ಅಂದರೆ. ಅದಕ್ಕಿಂತ ಮುಂಚೆ ನಮ್ಮ ಮುಂದ್ಗಡೆ ಸಂಗೊಳ್ಳಿ ರಾಯಣ್ಣನ ಸ್ಟ್ಯಾಚು ಕೂಡ ಇದೆ. ಅಲ್ಲಿ ಯಾವ ಥರ ಡೆಕೋರೇಷನ್ ಮಾಡಿದ್ದಾರೆ ಅಂತ ನೋಡೋಣ. ಈಗ ಫಸ್ಟ್ ಅಲ್ಲಿಗೆ ಹೋಗ್ಬಿಟ್ಟು ನೆಕ್ಸ್ಟ್ ಕನಕ ಸರ್ಕಲ್ ಹತ್ರ ಹೋಗ್ತೀವಿ, ಆಮೇಲೆ ಈ ವಿಡಿಯೋನ ಮುಗಿಸ್ತೀವಿ. ಅದಕ್ಕಿಂತ ಮುಂಚೆ ಏನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ರಪ್ಪ. ಮೋಟೋ ಬ್ಲಾಗಿಂಗ್ ಬಿಟ್ಬಿಟ್ಟು ನಿಮಗೋಸ್ಕರ ಈ ಥರ ಎಲ್ಲ ಕಂಟೆಂಟ್ಗಳು ಹಾಕ್ತಿದ್ದೀವಿ. ಜೊತೆಗೆ ಹಿಂದೂ ಮಹಾಗಣಪತಿ ಫಸ್ಟ್ ಹೋಗ್ಬಿಟ್ಟು ತಂದಿದ್ದ ವಿಡಿಯೋಯಿಂದ ಹಿಡಿದ್ಬಿಟ್ಟು ಅದರ ವಿಸರ್ಜನೆ ತನಕ ಕಂಪ್ಲೀಟಾಗಿ ನಮ್ಮ ಚಾನಲಲ್ಲಿದೆ. ಹೋಗಿ ನೋಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಕೈಲಿ ಇಷ್ಟ ಹೇಳೋಕ್ಕಾಗೋದು. ಬನ್ನಿ ಈಗ ಹೋಗ್ತಾ ಇದ್ದೀವಿ, ಹೋಗೋಣ. ಬಂದ್ವಿ ನೋಡಿ ಸಂಗೊಳ್ಳಿ ರಾಯಣ್ಣ ಸ್ಟ್ಯಾಚು ಹತ್ರ ಹೆಂಗಿದೆ ಅಂತ. ಸಖತ್ತಾಗಿ ಡೆಕೋರೇಷನ್ ಮಾಡಿದ್ದಾರೆ. ಸಿಂಪಲ್ ಆಗಿದ್ರು ಒಂಥರ ಏನೋ ನೆಕ್ಸ್ಟ್ ಲೆವೆಲ್ ಅದು ಡೆಕೋರೇಷನ್ ಮಾತ್ರ ಇಲ್ಲಿ.
ಬಂದ್ವಿ ನೋಡಿ ಕನಕ ಸರ್ಕಲ್ ಹತ್ರ ಕಾಣ್ತಿದ್ಯಾ? ತಿಳ್ಕೊಳ್ಳಿ, ಸ್ವಲ್ಪ ಮುಂದೆ ಹೋಗಿ ನೋಡೋಣ. ಇಲ್ಲಿ ನೋಡಿ ಯಾವ ಥರ ಡೆಕೋರೇಷನ್ ಮಾಡ್ಯಾರ ಅಂತ. ಕ್ಯಾಮ್ರಾದಲ್ಲಿ ಕಾಣ್ತಿದ್ವಿ ಲೋ, ಬಟ್ ನನಗೆ ಮಾತ್ರ ಸಕ್ಕತ್ತಾಗಿ ಕಾಣ್ತಿದೆ. ಇದೇ ಜಾಗದಲ್ಲಿ ನಾವು ರ್ಯಾಲಿನ ಸ್ಟಾರ್ಟ್ ಮಾಡಿದ್ದು. ಹಿಂದ್ಗಡೆ ಫ್ರೇಮ್ ಇದೆಯಲ್ಲ, ಇದು ಮಾತ್ರ ಸಿಕ್ಕಾಪಡೆ ಸಗದಾಗಿದೆ. ನನಗಂತೂ ಸಿಕ್ಕಾಪಡೆ ಇಷ್ಟ ಆಯಿತು. ಇಲ್ಲಿಗೆ ಈ ವಿಡಿಯೋ ಕೂಡ ಎಂಡ್ ಆಯಿತು. ನಮಸ್ಕಾರ, ಸಿಗೋಣ ಮತ್ತೊಮ್ಮೆ ಮತ್ತೊಂದು ವಿಡಿಯೋದಲ್ಲಿ.